ಆಗಲೇ ಅನೇಕ ನಿರ್ದೇಶನಗಳು ನೀವೆಲ್ಲ ನೋಡಿದ್ದೀವಿ. ಯಾವ ರೀತಿ ಅಧಿಕಾರಿಗಳನ್ನ ನಡೆಸ್ಕೊಳ್ಳೋ ರೀತಿ ಆಗ್ಬೋದು, ಸ್ವಪಕ್ಷದ ಶಾಸಕರು ನಡೆಸ್ಕೊಳ್ಳೋ ರೀತಿ ಆಗ್ಬೋದು, ಅವರ ವರ್ತನೆಗಳನ್ನ ನೀವೆಲ್ಲ ನೋಡಿರುವಂಥದ್ದು. ಆ ನಿಟ್ಟಿನಲ್ಲಿ ಏನು ಹೊಸ್ತೇನಲ್ಲ, ಈಗಾಗಲೇ ಆಗಿರುವಂಥದ್ದು. ಯಾರಿಗೂ ಅವರು ಅತ್ಯಂತ ಮೌಲ್ಯಯುತ ಗೌರವನ ಕೊಡಬೇಕು ಅನ್ನೋ ಭಾವನೆ ಇಟ್ಕೊಳ್ಳದೆ ಇವತ್ತು ಡಿ ಕೆ ಶಿವಕುಮಾರ್ ನಿರ್ದೇಶನ, ಹಿಂದೆ ಅಧಿಕಾರಿಗೂ ಅದೇ ಥರ ಆಗಿತ್ತು, ಒಬ್ಬ DYSPಗೂ. ಇವತ್ತು ನಮ್ಮ ಏನು ಡಿ ಕೆ ಶಿವಕುಮಾರ್ ಅವ್ರ ಪಕ್ಷದ ಒಬ್ಬ ಉಪಮುಖ್ಯಮಂತ್ರಿ, ಸಚಿವರು, ಪ್ರಭಾವಿ, KPCC ಅಧ್ಯಕ್ಷರು, ಅವ್ರ ಪಕ್ಷದ ವಿಚಾರ ನಮ್ಗೆ ಅವಶ್ಯಕತೆ ಇಲ್ಲ. ಆದರೂ ಸುಧಾ ಒಬ್ಬ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂಥ ಒಬ್ಬ ವ್ಯಕ್ತಿಯನ್ನು ವೇದಿಕೆ ಮೇಲೆ ನಡೆಸ್ಕೋಬೇಕಾದ ರೀತಿಯಲ್ಲಿ ಅವ್ರು ನಡೆಸ್ಕೊಳ್ಳಿ ಅಗೌರವ ತೋರಿರುವಂಥದ್ದು ಇವತ್ತು ನಾವು ನೋಡಿದ್ದೀವಿ. ಅವ್ರು ಇಲ್ಲದೆ ಹೋದರೆ ಅವ್ರು ಯಾವ ರೀತಿ ಮಾತಾಡಬೇಕು, ಇದ್ದಾಗ ಯಾವ ರೀತಿ ಮಾತಾಡಬೇಕು ಅನ್ನೋದು ನಾವೇನು ಹೇಳ್ಕೊಡುವಂಥ ವಿಚಾರ ಅಲ್ಲ. ನಮಗಿಂತ ಧುರೀಣರಿದ್ದಾರೆ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಈ ರಾಜ್ಯದ ಈ ಮೈಸೂರು ಜಿಲ್ಲೆಯ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಇಲ್ಲದೆ ಹೋದ್ರೂ ಅವ್ರು ಯಾವ ರೀತಿ ಗೌರವ ನಡೆಸ್ಕೋಬೇಕಾಗಿತ್ತು ಆ ಥರ ನಡೆಸ್ಕೋಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಅವರು ಒಂದು ನಡ್ಕೊಳ್ಳೋ ರೀತಿಲಿ ಎಲ್ಲೋ ಒಂದು ಸಮುದಾಯಕ್ಕೆ ನೋವಾಗುವಂಥ ರೀತಿಯಲ್ಲಿ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ.